ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನ್, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಎಸ್ ಅಜ್ಜಿ, ಮಾತಾಡು. ಆ್ಯಕ್ಚುಲಿ ನೀನೇನು ಮಾತಾಡ್ತೀಯ ಅಂತ ನಂಗೆ ಗೊತ್ತು. ನಾನು ಆಫೀಸಿಗೆ ಬರಬೇಕು, ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ತಾನೆ? ಖಂಡಿತ ಅಜ್ಜಿ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಸ್ವೀಟ್ ಕಂಪ್ನಿದು ಆ್ಯಪ್ ಕೆಲಸ ಕೂಡ ಮಾಡಿಸ್ತಾ ಇದ್ದೀನಿ. ನಂದನ್, ಅದು ಏನು ಗೊತ್ತಾ, ಪದ್ಮಿನಿನೂ ಒಂದ್ಸಲ ನಮ್ಮ ಆಫೀಸ್ಗೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸಗಳನ್ನೆಲ್ಲ ತೋರಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಓಕೆ ಅಲ್ವಾ ಅಜ್ಜಿ? ಖಂಡಿತ ಕರ್ಕೊಂಡು ಹೋಗು, ಅದಕ್ಕೇನಂತೆ. ಆದ್ರೆ ಈಗ ನಾನು ಹೇಳಕ್ ಬರ್ತಿರೋ ವಿಷಯನೇ ಬೇರೆ ನಂದನ್. ತಗೋ, ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ಏನಿದು? ನೀರಲ್ಲಿ ತೇಲಿ ಬಂದ ಓಲೆನಾ? ತಮಾಷೆ ಬೇಡ ನಂದನ್. ನಿನ್ನೆ ನೀನು ನನ್ನ ಫೈಲ್ ತಂದ್ಕೊಟ್ಟಿಯಲ್ಲ, ಅದರಲ್ಲಿ ಈ ಲೆಟ್ರ್ ಇತ್ತು. ಇದು ನಿನಗೆ ಯಾರೋ ಬರ್ದಿರೋ ಲೆಟ್ರು. ನಿನಗೆ ಗೊತ್ತಿಲ್ವಾ? ನನಗೆ ಬರ್ದಿರೋ ಲೆಟ್ರಾ? ಹೌದು, ನಿನ್ನ ಹೆಸರೇ ಇದೆ ನೋಡು. ನನಗೆ ಯಾರಜ್ಜಿ ಈ ಮೊಬೈಲ್ ಯುಗದಲ್ಲಿ ಲೆಟರ್ ಬರೀತಾರೆ? ಓ, ನನ್ನ ಹೆಸರೇ ಇದೆ. ಯಾರು ಬರ್ದಿದ್ದು? ಅಲ್ಲ, ಇದು ಆ ಫೈಲ್ ಒಳಗೆ ಹೇಗೆ ಬಂತು? ಓದಕ್ ಬೇರೆ ಆಗ್ತಿಲ್ಲ, ಎಲ್ಲ ಅಳ್ಸೋಗಿದೆ. ನಿನ್ನೆ ರಾತ್ರಿ ನಾನು ಓದಕ್ಕೆ ಅಂತ ಹೋದಾಗ ನೀರ್ ಚೆಲ್ಲೋಯ್, ಆವಾಗ ಹೀಗೆಲ್ಲ ಆಯ್ತು. ಓದೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ. ನನಗಂತೂ ತುಂಬಾ ಗೊಂದಲ ಆಗೋಯ್ತು ನಂದನ್. ಅಯ್ಯೋ ಅಜ್ಜಿ, ಇದು ಯಾವ್ದೋ ಲೆಟರ್ ಬಗ್ಗೆ ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ಉಡಾಫೆ ಮಾಡೋ ವಿಷಯ ಅಲ್ಲ ನಂದನ್ ಇದು. ಅದೇನೋ ಡಾನ್ಸ್ ಶೋ ಅಂತೆಲ್ಲ ಬರ್ದಿದೆ. ಡಾನ್ಸಾ? ಈ ಲೆಟರ್ನ ಸರಿಯಾಗಿ ಓದಿ ಯಾರು ಬರ್ದಿದ್ದಾರೆ ಅಂತ ತಿಳ್ಕೊ. ಸರಿ ಅಜ್ಜಿ, ನಾನು ನೋಡ್ತೀನಿ. ನಿಜವಾಗ್ಲೂ ನೀನು ಕ್ಷಮೆ ಕೇಳ್ಬೇಕಾಗಿರೋದು ನಂದನ್ ಅವ್ರನ್ನ. ಯಾಕಂದ್ರೆ ನೀನು ಅನ್ಯಾಯ ಮಾಡ್ತಾ ಇರೋದು ನಂದನ್ ಅವ್ರಿಗೆ. ಇಷ್ಟು ಪರಿಶುದ್ಧವಾಗಿ ಯಾವ ಸ್ವಾರ್ಥನೂ ಇಲ್ಲದೆ ಪ್ರೀತಿಸೋ ನಂದನ್ ಅವ್ರಿಗೆ ನೀನ್ ಏನೇ ಕೊಡ್ತಾ ಇದೀಯಾ? ಬರೀ ನೋವು. ನಪ್ಪಂಗೆ ನಿಪ್ಪಂದ್ರೆ ಶಪ್ಯಾನೆ ಇಪ್ಪಿಷ್ಟ. ನಪಂಗು ನೀಪನಂದ್ರೆ ತುಪಂಬ ತುಪಂಬ ಇಪಷ್ಟ ಪ್ರೀಪತಿ ಎಪಲ್ಲ ನೀಪನೆ ನಪನ್ನ ಸರ್ವಪಸ್ವ. ನಂದನ್ ಅವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ಎಲ್ಲ ನಾವ್ ಅನ್ಕೊಂಡಂಗೆ ಆಗಿದ್ರೆ ನಾವಿಬ್ರು ಮದ್ವೆ ಆಗಿ ಖುಷಿಯಾಗಿರ್ತಿದ್ವಿ. ಆದ್ರೆ ಈಗೆಲ್ಲ ತಲೆ ಕೆಳಗಾಗೈತೆ. ಪಾಪ ಪೂರ್ವಿ ಇದ್ರಲ್ಲಿ ಸಿಕ್ಕಾಕೊಂಡವಳೆ. ಪೂರ್ವಿ ನನ್ಗೆ ಇಷ್ಟ ಸಮಾಧಾನ ಮಾಡಿದ್ರು, ಅವಳ ಮಾತನ್ನ ನಾನು ಸ್ವಲ್ಪ ತಗೊಳಕ್ಕಾಗಕ್ಕಿಲ್ಲ. ಈಗ ನಮ್ 3 ಜನದ ಜೀವನನು ಹಾಳಾಗ್ಬಿಟ್ಟೈತೆ. ಇದಂತೂ ಸತ್ಯ. ಅಯ್ಯೋ, ದಯವಿಟ್ಟು ಹೀಗೆಲ್ಲ ಮಾಡ್ಬೇಡ್ರಪ್ಪ. ಹಣ
ನಾವ್ ಅಣ್ಣ ಬರಗಂಟ ಕಾರಣ ನಿಮ್ ಕೈ ಮುಗಿದ್ರೆ ಅವ್ರ ಮನೆಯಾಗಿಲ್ದಾಗ ಏನಪ್ಪ ಹಿಂಗೆ ರಾತ್ರಿ ನಮ್ಮನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು? ಒಂದೇ ಒಂದಿನ ಟೇಪ್ ಕೊಡ್ರಪ್ಪ. ಮಾವು ನಿನ್ ಗಂಡ ಊರ್ ತುಂಬಾ ಸಾಲ ಮಾಡ್ಕೊಂಡ್ ತಿರ್ಗಾಡ್ತಾವನೆ, ಬಡ್ಡಿನೂ ಕೂಡ ಕಟ್ತಾ ಇಲ್ಲ. ನಿನ್ನೆ ಆ ಸೆಟ್ ಕಟ್ಟೆಯವ್ರಿಗೆ ಬಡ್ಡಿ ಕಟ್ಟವನಂತೆ, ನನ್ನ ಹತ್ರ ಇಸ್ಕೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ದುಡ್ಡಿಲ್ವಾ? ಸಾಲ ಮಾಡ್ಬೇಕಾದ್ರೆ ಯೋಚಿಸ್ಬೇಕು ತೀರ್ಸೋ ಯೋಗ್ಯತೆ ಐತೋ ಇಲ್ವೋ ಅಂತ. ನಾನ್ ಮೊದ್ಲೇ ಹೇಳಿದ್ದೆ ಬಡ್ಡಿ ಕಟ್ಟಕ್ ಆಗದೆ ಇದ್ರೆ ಮನೆ ಜಪ್ತಿ ಮಾಡ್ತೀನಿ ಅಂತ. ಏನ್ ಟೈಮ್ ಕೊಡಕ್ ಹಾಕಿಲ್ಲ. ಏನ್ರೋ ಮಾಡ್ತಾ ಇದ್ದೀರಾ? ಏನ್ರಿಗ ನೀವು? ನವೀನ ನೋಡಪ್ಪ, ನವೀನ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂತ ಮನೇನೆ ಜಪ್ತಿ ಮಾಡ್ತಾವ್ರೆ. ಅವ್ರ ಬೇರೆ ಇನ್ನೂ ಮನೆಗ್ ಬಂದಿಲ್ಲ. ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಣ್ಣಯ್ಯ ಫೋನ್ ಬೇರೆ ತೆಗಿತಿಲ್ಲ. ನೋಡಿ, ಬಡ್ಡಿ ದುಡ್ಡು ಕಟ್ಟಗಂಟ ಮನೆ ಬೇಗ ತೆಗಂಗಿಲ್ಲ. ಅಕಸ್ಮಾತ್ ತೆಗೆದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಹುಷಾರ್. ಯಾರೋ ರೌಡಿಗಳು ನೀವು ಬಡ್ಡಿ ಕಟ್ಟಿಲ್ಲ ಅಂತ ಮನೆ ನನ್ನೊಬ್ಬನ ಆಚೆ ಎಲ್ಲ ಹಾಕಿ ಬೀಗ ಹಾಕೊಂಡು ಹೋಗ್ಬಿಟ್ರು ರೀ. ಅಣ್ಣಯ್ಯ, ನಾವು ಬೇದಿಗೆ ಬಂದ್ಬಿಟ್ವಿ ಅಣ್ಣಯ್ಯ. ಏನ್ ಮಾಡೋದು? ಜಾಜಿ, ಬಟ್ಟೆ ಹೋಗಿದ್ ಜಾಸ್ತಿ ಇದೆಯಾ? ಹೌದು ಮೇಡಮ್, ತುಂಬಾ ಬಟ್ಟೆಗಳಿವೆ. ಈಗ ಈ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಬಿಡ ಬಿಡ, ಒಂದ್ ನಿಮಿಷ. ನಿನ್ ಸಂಬಳ ಎಷ್ಟು? ಯಾಕೆ ಮೇಡಮ್? ನೋಡು, ಯಾಕೆ ಏನು ಅಂತ ಕೇಳ್ಬೇಡ. ನೀವಿಬ್ರು ಒಂದ್ ವಾರ ರಜಾ ತಗೊಳ್ಳಿ. ಯಾಕೆ ಮೇಡಮ್? ನಮ್ಮನ್ ಕೆಲ್ಸದಿಂದ ತೆಗಿತಾ ಇದ್ದೀರಾ? ದಯವಿಟ್ಟು ಹೋಗಿ ಮಾಡ್ಬೇಡಿ ಮೇಡಮ್. ಅಯ್ಯೋ, ಹಾಗೇನಿಲ್ಲ. ನೋಡಿ, ಸುಮ್ನೆ ನೀವಿಬ್ರು ಒಂದ್ ವಾರ ರಜೆ ತಗೊಳ್ಳಿ. ಒಂದ್ ವಾರದ ಸಂಬಳನ ನಾನ್ ನಿಮ್ಮಿಬ್ರ ಅಕೌಂಟ್ಗೆ ಈಗ್ಲೇ ಹಾಕ್ತೀನಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹುಷಾರಿಲ್ಲ ಅಂತ ಹೇಳಿ ಇಬ್ರು ಹೊರಟ್ಬಿಡಿ. ಈ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗ್ತೀವಿ ಮೇಡಮ್. ಅಯ್ಯೋ, ಬೇಡ ಬೇಡ, ಮೊದ್ಲು ನೀವಿಬ್ರು ಇಲ್ಲಿಂದ ಹೊರಡಿ. ಇದ್ರಲ್ಲಿ ಏನ್ ಬರ್ದಿದೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅಜ್ಜಿ ಇದನ್ನ ಹೇಗೆ ಓದಿದ್ರು ಗೊತ್ತಿಲ್ಲ. ಮಧ್ಯ ಒಂದು ಅಕ್ಷರ ಕಾಣಿಸ್ತಿದೆ ಅನ್ನೋದು ಬಿಟ್ರೆ ಮಿಕ್ಕಿದ್ ಎಲ್ಲ ಅಳ್ಸೋಗಿದೆ. ಆದ್ರೂ ಯಾರು ಬರ್ದಿರ್ಬೋದು ಇದನ್ನ? ನಂದನ್ ಅಂತಾನೆ ಇದೆ, ನನಗೆ ಬರ್ದಿರೋದು. ಹಲೋ ಹಲೋ ಸರ್, ಸ್ನೇಹ ಸ್ಟುಡಿಯೋಯಿಂದ. ಮದುವೆ ಫೋಟೋಸ್ ಬೇಕಂತ ಕೇಳಿದ್ರಿ? ಹಾಂ ಹೇಳಿ. ಫೋಟೋಸ್ ಎಲ್ಲ ರೆಡಿ ಇದೆಯಾ? ಹಾಂ ಸರ್, 12 ಸ್ಟಿಲ್ ರೆಡಿ ಇದೆ. ಯಾವುದ್ರಲ್ಲಿ ಯಾವ್ದು ಅಂತ ಫೈನಲ್ ಮಾಡಿದ್ರೆ ನಾನು ಫ್ರೇಮಾಗಿ ಕಳಿಸ್ಕೊಡ್ತೀನಿ. ನಮ್ಮ ಹುಡುಗ ಇವತ್ತು ನಮಗೆ ಡೆಲಿವರಿ ಮಾಡ್ತಾನೆ. ನೀವು ಇವತ್ತು ಮನೇಲೇ ಇರ್ತೀರಲ್ಲ ಸರ್? ಹಾಂ ಇರ್ತೀನಿ, ಈಗಲೇ ಕಳಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ.
ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಮ್ಮ ನನ್ ಸೊಂಟ ಅಮ್ಮ ಅಪ್ಪ ಜಯಂತಿ ಏನಾಯ್ತಮ್ಮ? ಅಯ್ಯೋ ಅಕ್ಕ ನನ್ ಸೊಂಟ ಅಯ್ಯಪ್ಪ ನನ್ ಕಾಲು ಏನಾಯ್ತತ್ತೆ? ಅಯ್ಯಪ್ಪ ಅಯ್ಯೋ ಅಪ್ಪ, ಕಾಲು ನನ್ ಸೊಂಟ ಹೇಗ್ತಿದ್ದೆ ಜಯಂತಿ ನೀನು? ಅಲ್ಲ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ ಅಕ್ಕ ಕೆಲ್ಸವ್ರು ಹುಷಾರಿಲ್ಲ ಅಂತ ರಜೆ ಹಾಕಿ ಹೊರಟೋದ್ರು. ಒಗ್ಯೋ ಬಟ್ಟೆಗಳಿತ್ತಲ್ಲ ಮಿಷಿನ್ ಹಾಕೋಣ ಅಂತ ಬಂದೆ. ಅದು ಅಲ್ಲದೆ ರಾಶಿ ಬಟ್ಟೆಗಳಿದೆ, ಕೈಯಲ್ಲೆಲ್ಲ ಸ್ವಲ್ಪ ಉಜ್ಜು ಹಾಕಿದ್ರೆ ಕ್ಲೀನ್ ಆಗೋದು. ಅದಕ್ಕೆ ಮಿಷಿನ್ ಹಾಕೋಣ ಅಂತ ಬರೋಷಲ್ಲಿ ಅಮ್ಮ ಜಾರ್ ಬಿದ್ದು ನನ್ ಸೊಟ್ಟ. ಅಯ್ಯೋ ಕಾಲು ಬಿದ್ದು ಬಿಟ್ಟೆ ಅಕ್ಕ. ಅಯ್ಯಮ್ಮ ನೀವ್ ಒಬ್ಳೆ ಎಲ್ಲ ಯಾಕೆ ಮಾಡಕ್ ಹೋಗ್ತೀಯಾ? ನನ್ನ ಕರಿಬಾರ್ದಾಗಿತ್ತಾ? ಅಯ್ಯೋ ಅಕ್ಕ ಏನ್ ಹೀಗೆ ಹೇಳ್ತೀರಾ ನೀವು? ನೀವು ದೊಡ್ಡವರು, ನಿಮ್ಮನ್ನು ಹೀಗೆಲ್ಲ ಕರೆಯಕ್ಕಾಗತ್ತಾ? ನಾನು ಮನೇಲಿ ಚಿಕ್ಕವರು ಅಂದ್ರೆ ಪದ್ಮಿನಿ, ಪೂರ್ವಿ. ಪಾಪ ಪದ್ಮಿನಿ ಈಗಷ್ಟೇ ಮದ್ವೆ ಆಗಿ ಬಂದಿದ್ದಾಳೆ, ಇನ್ನು ಪೂರ್ವಿ ಈ ಮನೆ ಗೆಸ್ಟು. ಅದಕ್ಕೆ ಯಾರಿಗೂ ಹೇಳ್ಬಾರ್ದು ಅಂತ ಈ ಕೆಲ್ಸ ನಾನೇ ಮಾಡೋದಿಕ್ ಬಂದೆ ಅಮ್ಮ. ಅಯ್ಯೋ ಚಿಕ್ಕತ್ತೆ, ನನ್ ಕರಿಬೇಕಿತ್ತು ನೀವು. ಪದ್ಮಿನಿ ನೀನು ಒಂದ್ ಸ್ವಲ್ಪ ಕೈ ಜೋಡ್ಸಮ್ಮ. ಈ ಬಟ್ಟೆಗಳೆಲ್ಲ ಮಿಷನ್ ಹಾಕಿದ್ರೆ ಆಯ್ತು ಅಷ್ಟೇ. ಅಯ್ಯೋ ಅಕ್ಕ ಪಾಪ ಪದ್ಮಿನಿ ಈಗಷ್ಟೇ ಮದ್ವೆ ಆಗಿ ಬಂದಿದ್ದಾಳೆ. ಅದು ಅಲ್ಲದೆ ಅವಳು ಮನೆ ಕೆಲ್ಸ ಎಲ್ಲ ಮಾಡೋದಾ? ಬೇಡ ಬೇಡ, ಈ ಕೆಲ್ಸ ಎಲ್ಲ ಬಿಡಿ, ನಾನೇ ಮಾಡ್ತೇನೆ. ನಿಮಗಮ್ಮ ಕೆಲ್ಸ ಮಾಡ್ತೀನಿ ಅಂತೀಯ, ಮೆತ್ತಗ್ ನೆಡ್ಮೆತ್ತ ಹೋಗ್ತಾ ಇಲ್ವಲ್ಲ? ಕಾಲಕ್ ಪೆಟ್ಟಾಗಿದ್ಯಾ? ಹೌದು ಅಕ್ಕ, ತುಂಬಾ ನೋವ್ತಾ ಇದೆ. ಚಿಕ್ಕತ್ತೆ ನೀವ್ ರೆಸ್ಟ್ ತಗೊಳ್ಳಿ. ನೀವ್ ಯಾವ ಕೆಲ್ಸನೂ ಮಾಡೋದ್ ಬೇಡ. ಎಲ್ಲ ಬಟ್ಟೆನೂ ನಾವೇ ಒಗಿಯಕ್ ಹಾಕ್ತಿವಿ. ಉಜ್ಜೋ ಬಟ್ಟೆ ಇದ್ರೆ ನಾನೇ ಉಜ್ಜುತ್ತೀನಿ. ಪ್ರತಿದಿನ ಕಾಲ್ವೆಗೆ ಹೋಗಿ ಬಟ್ಟೆ ಹೋಗ್ದ ಅಭ್ಯಾಸ ಇದೆ ನಮ್ಗೆ. ನೀ ತಲೆ ಕೆಡ್ಸ್ಕೊಬೇಡಿ, ನಾನೆಲ್ಲ ನೋಡ್ಕೊಂತೀನಿ. ಅಕ್ಕ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ಮಾಡು ಪದ್ಮಿನಿ, ಪೂರ್ವೆ ಹೆಲ್ಪ್ ತಗೋ ಸರಿನಾ? ಜಯಂತಿ ಇದೆಲ್ಲ ಏನು ಬೇಡ, ನೀನ್ ಎಸ್ ತಗೋ ನಡಿ. ಬಾ ಅಮ್ಮ ನೀನು ಮೆತ್ತಗೆ.